ಸರ್, ಧರ್ಮಸ್ಥಳದಲ್ಲಿ 2012ರಲ್ಲಿ ಸೌಜನ್ಯ ಹತ್ಯೆ ಆಗುತ್ತೆ. ಅಲ್ಲಿಂದ ಆರಂಭವಾದಂಥ ಹೋರಾಟ ಅಂದರೆ ಶ್ರೀ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಅನಾಚಾರಗಳಾಗಿದೆ ಅಂತ ನೀವು ಹೇಳ್ತಾ ಇರುವಂತೆ ಶ್ರೀ ಕ್ಷೇತ್ರದ ವಿರುದ್ಧ ಹೋರಾಟಕ್ಕೆ ನಿಂತಿರೋರು ಅನ್ಯ ಧರ್ಮೀಯರಲ್ಲ. ಇನ್ನೋರ್ವ ಧರ್ಮಾಧಿಕಾರಿ ಅನ್ಸ್ಕೊಂಡವರು 1992 ಇಂದ ಹಿಂದೂ ಪರವಾದಂಥ ಹೋರಾಟ ಮಾಡ್ಕೊಂಬಂದಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಮಾಜಿ ಪೊಲೀಸ್ ಅಧಿಕಾರಿ ಆದಂಥ ಗಿರೀಶ್ ಮಟ್ಟಣ್ಣನವರು ಅನ್ಯ ಧರ್ಮೀಯರಲ್ವಲ್ಲ. ಆದರೆ ಇವ್ರು ಕೇಳ್ತಾ ಇರುವಂಥದ್ದು ಇಷ್ಟೆಲ್ಲ ಆಗಿದೆ, ಇದಕ್ಕೆ ನ್ಯಾಯ ಕೊಡಿಸಿ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ನ್ಯಾಯ ಕೊಡಿಸಿ ಅಂತ ಹೇಳಿದ್ರೆ ಬರೀ ಟಿ ವಿಯಲ್ಲಿ, ಫೇಸ್ಬುಕ್ಕಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ವಾಟ್ಸಪ್ಪಲ್ಲಿ ನ್ಯಾಯ ಬೇಕು ಒಂದು 10 ಜನ ಇಟ್ಕೊಂಡು ರೋಡಲ್ಲಿ ಕೂತ್ಕೊಂಡ್ರೆ ಆಗಲ್ಲ. ನ್ಯಾಯ ಬೇಕು ಅಂದರೆ ಕೋರ್ಟ್ಗೆ ಹೋಗಬೇಕು. ಕೋರ್ಟಲ್ಲಿ ಸಾಕ್ಷಿಗಳಿದ್ದರೆ ನೀವು ಅದಕ್ಕೆ ಹೈಕೋರ್ಟಲ್ಲಿ ಇರ್ತಕ್ಕಂಥ ಕೇಸು ಕಾಲ್ ಫಾರ್ ಇತ್ತು, ನಿಮಗೆ ಏನಾದ್ರು ಅಬ್ಜೆಕ್ಷನ್ಸ್ ಇದ್ದರೆ ಫೈಲ್ ಮಾಡಬೇಕು ಅಂತ. ಮರ್ಡರ್ ಕೇಸಿಗೆ ಹೇಗೆ ಮಾಡಬೇಕು, ಎವ್ರಿಥಿಂಗ್ ಈಸ್ ಆನ್ ಡಾಕ್ಯುಮೆಂಟ್. ಬರೀ ಟಿ ವಿಯಲ್ಲೇ ನೀವು ನ್ಯಾಯ ಬೇಕು ಅಂದರೆ ಸಿಗೋದಿಲ್ಲ. ನಮ್ಮ ಈ ವ್ಯವಸ್ಥಿತ ಸಮಾಜದಲ್ಲಿ, ನಮ್ಮ ಈ ಕಾನ್ಸ್ಟಿಟ್ಯೂಷನ್ ಕೊಟ್ಟಿರ್ತಕ್ಕಂಥ ಸಮಾಜದಲ್ಲಿ, ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಮಾಜದಲ್ಲಿ ನಮಗೆ ಕೋರ್ಟಿಗೆ ಮಾನ್ಯತೆ ಇದೆ. ಕೋರ್ಟಿಗೆ ಮಾನ್ಯತೆ ಬೇಕು ಅಂದರೆ ನಮಗೆ ಒಂದು ಎವಿಡೆನ್ಸ್ ಆ್ಯಕ್ಟ್ ಇದೆ, ಆಲ್ ಪಾಸಿಬಲ್ ಲೀಗಲ್ ಆ್ಯಂಗಲ್ಸ್ ಇದೆ. ನೀವು ಅಲ್ಲೇ ನ್ಯಾಯ ಕೇಳಬೇಕೇ ಹೊರತು ಕೇವಲ ಟಿ ವಿಯಲ್ಲಿ ನಾನು ಬೊಬ್ಬೆ ಹೊಡ್ಕೊಂಡು ಮಾಡ್ತೀನಿ ಅಂದರೆ ಅದಾಗೋದಿಲ್ಲ. ಸೊ ಇದ್ರ ಹಿಂದೆ ಅವ್ರಿಗೊಂದು ಕೇವಲ ಒಂದು ಅವಕಾಶ ಬೇಕಾಗಿತ್ತು ಅಷ್ಟೇ, ಯಾವುದೋ ಒಂದು ಕಾರಣ ಬೇಕಾಗಿತ್ತು. ಆ ಕಾರಣನೇ ಸೌಜನ್ಯ ಸಿಕ್ಕಿದ್ದು. ಸೌಜನ್ಯದ ಯಾವಾಗ ಹೈಕೋರ್ಟಲ್ಲಿ ಅದನ್ನು ಚಾಲೆಂಜ್ ಮಾಡೋದಿಲ್ವೋ, ಈ ಸಿಸ್ಟಮನ್ನು, ಅವ್ರ ತಾಯಿನೋ ಅಥವಾ ಸೌಜನ್ಯ ಫ್ಯಾಮ್ಲಿ ಇದ್ರ ಬಗ್ಗೆ ಏನು ಚಾಲೆಂಜ್ ಮಾಡ್ದೇ ಕನ್ವಿಕ್ಷನ್ ಮಾಡಬೇಕು, ಸಂತೋಷ್ ರಾವ್ನ ಹೇಗೆ ಬಿಟ್ಬಿಡ್ತಾರೆ, ನೀವೆಲ್ಲ ಇದು ಹುಡುಕ್ಲೇಬೇಕು, ಮಾಡಲೇಬೇಕು ಅಂತ ಅವ್ರು ಯಾವ ಅಪೀಲು ಮಾಡ್ದೇ ಸುಮ್ಮನೆ ಕೂತ್ಕೊತಾರಲ್ಲ, ಅವಾಗ ಗೊತ್ತಾಗುತ್ತೆ ಈ ಕೇಸಲ್ಲಿ ಈಗ ಜೀವ ಇಲ್ಲ, ಹೊಸ ಕೇಸ್ ತರಬೇಕು. ಹೊಸ ಕೇಸ್ ತರಬೇಕು ಅಂದರೆ ಇನ್ನೂ ಕೆಟ್ಟ ಹೆಸರು ತರಬೇಕು ಧರ್ಮಸ್ಥಳಕ್ಕೆ. ಅಂದರೆ ಸಿಕ್ಕಿದ್ದೇ ಅವರಿಗೆ ಬುರ್ಡೆ ಮ್ಯಾನ್ ಮತ್ತು ಈ ಏನು ಚೆನ್ನಯ್ಯ ಇದ್ದಾನೆ ಅವನನ್ನು ಕರ್ಕೊಂಬಂದು ಸಾವಿರಾರು ಹೆಣ್ಣು ಮಕ್ಕಳ ಮರ್ಡರ್ ಆಗಿದೆ, ಮಾಸ್ ಮರ್ಡರ್ ಆ್ಯಂಡ್ ರೇಪ್ ಆ್ಯಂಡ್ ಮರ್ಡರ್ ಆಗಿದೆ ಅಂಥೇಳಿ ಬೆಂಗಳೂರಿನ ಚಾನೆಲ್ಗಳು ಬಿಟ್ಟು, ಕರ್ನಾಟಕದ ಚಾನೆಲ್ಗೊಟ್ಟು, ಇಂಡಿಯಾಗಳ ಚಾನೆಲ್ಗಳನ್ನು ಬಿಟ್ಟು, ಪಾಕಿಸ್ತಾನ್ ಚಾನೆಲ್ಗಳಲ್ಲಿ, ಜರ್ಮನ್ ಚಾನೆಲ್ಗಳಲ್ಲಿ, ಅರಬಿಕ್ ಚಾನೆಲ್ಗಳಲ್ಲಿ, ಫ್ರೆಂಚ್ ಚಾನೆಲ್ಗಳಲ್ಲಿ ಈ ವಿಷಯ ಬರೋ ಹಾಗೆ ಮಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಒಂದು ಕೆಟ್ಟ ಹೆಸರು ತರುವ ಪ್ರಯತ್ನ ಮಾಡಿದ್ರಲ್ಲ, ಇವತ್ತು ಆ ಮುಖವಾಡ ಬಿದ್ದಿದೆ. ಬಟ್ ಈ ಮುಖವಾಡದ ಹಿಂದೆ ಇರ್ತಕ್ಕಂಥ ಸೂತ್ರಧಾರ, ಇದ್ರ ಹಿಂದೆ ಇರ್ತಕ್ಕಂಥ ಮಾಸ್ಟರ್ ಯಾರು, ದುಡ್ಡು ಸಪ್ಲೈ ಮಾಡ್ತಾರದು ಯಾರು, ಇದ್ರ ಹಿಂದೆ ಇರ್ತಕ್ಕಂಥದ್ದು ಯಾರು ಅನ್ನೋದನ್ನು ಹುಡುಕಬೇಕು. ನೀವು ಎಲ್ಲ ಹಿಂದೂ ದೇವಮಾನವ ಅಥವಾ ಹಿಂದೂ ಮಠದ ಕರಿಮಸಿ ಬಳಿಯುವ ಕಾರ್ಯಕ್ರಮದ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ನೋಡಿ. ಉದಾಹರಣೆಗೆ ನಿತ್ಯಾನಂದ ತಪ್ಪು ಮಾಡಿದಾನೋ ಮಾಡಿಲ್ವೋ ಗೊತ್ತಿಲ್ಲ, ಆದರೆ ಹಿಂದೂ ಧರ್ಮದ ಪ್ರವಚನ ಮಾಡಬೇಕಾದ್ರೆ ಅವನ ಡ್ರೈವರ್ ಲೆನಿನ್ ಬೇರೆ ಧರ್ಮದವನು, ಅವನು ಹೋಗಿ ಕಂಪ್ಲೇಂಟ್ ಕೊಟ್ಟ. ಮುರುಘಾ ಮಠ ನೋಡಿ, ಮುರುಘಾ ಮಠ ತಪ್ಪು ಮಾಡಿದಾರೋ ಅವ್ರು ಸರಿ ಮಾಡಿದಾರೋ ಗೊತ್ತಿಲ್ಲ, ಆದರೆ ಕಂಪ್ಲೇಂಟು ಒಡನಾಡಿ ಸ್ಟ್ಯಾನ್ಲಿ ಅವ್ರು ಕೊಡ್ತಾರೆ. 2003ಕ್ಕೆ ನೀವು ಹೋಗಿ ಕಂಚಿ ಮಠದ ಮರ್ಡರ್ ಕೇಸ್ ಅಂತ ತೆಗೆದು ನೋಡಿ, ಅದ್ರ ಹಿಂದೆ ಇರ್ತಕ್ಕಂಥದ್ದು ಅನ್ಯ ಧರ್ಮೀಯರೇ. ಮಾತಾ ಅಮೃತ ಅವ್ರದ್ದು ನೋಡಿ, ಆ ತಾಯಿಗೂ ತೊಂದರೆ ಕೊಟ್ಟಿದ್ದು ಅನ್ಯ ಧರ್ಮದವರೇ. ಹೀಗೆ ಶಬರಿಮಲದಲ್ಲಿ ಹೆಣ್ಮಕ್ಳು ದೇವಸ್ಥಾನಕ್ಕೆ ಹೋಗಬೇಕು, ಇಲ್ಲಿ ಹೆಣ್ಮಕ್ಳಿಗೆ ಅವಕಾಶ ಸಿಗ್ತಾ ಇಲ್ಲ ಅಂತ ಅದ್ರ ಹಿಂದೆ ಇರ್ತಕ್ಕಂಥದ್ದೇ ಅಗೇನ್ ಆ ಲೆಫ್ಟಿಸ್ಟ್ ಐಡಿಯಾಲಜಿ ಮತ್ತು ಆ ಕ್ರಿಶ್ಚಿಯನ್ ಸಂಸ್ಥೆಯಿಂದನೇ ಬಂದಿರತಕ್ಕಂಥದ್ದು. ಸೊ ಇಲ್ಲಿ ಯಾರ್ದಿದೆ? ಇಲ್ಲಿ ವೆರಿ ಕ್ಲಿಯರಾಗಿ ಗೊತ್ತಾಗುತ್ತೆ, ಇದು ಒಂದು ಫಾರಿನ್ ಕಮ್ಯುನಿಸ್ಟ್ ಇವ್ಯಾಂಜಲಿಸ್ಟ್ ಸಂಸ್ಥೆಯಿಂದ ಬಂದಿರತಕ್ಕಂಥ ದೇಣಿಗೆ. ವೆರಿ ವೆರಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಇದೇ ಕಂಪ್ಲೇಂಟನ್ನು ನಾನು 2023ಕ್ಕೆ ಮಾನ್ಯ ಶ್ರೀ ಅಮಿತ್ ಶಾ ಅವರಿಗೆ, ನಮ್ಮ ಸೆನ್ಸಸ್ ಡೇಟಾ ಫಾರಿನ್ ಸಂಸ್ಥೆಗಳಿಗೆ ಹೋಗಿದ್ದೆ, ಇದನ್ನು ಮಿಸ್ಯೂಸ್ ಮಾಡ್ತಾ ಇರೋದು ತುಂಬ ಜನ, ಧರ್ಮದ ಹೆಸರಲ್ಲಿ ನಿಮ್ಮ ನಡುವೆ ಕಂದಕಗಳನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ ಈ ಸಂಸ್ಥೆ ವಿರುದ್ಧ ನೀವು ಇನ್ವೆಸ್ಟಿಗೇಷನ್ ಮಾಡಬೇಕು, ಈ ಸಂಸ್ಥೆಯನ್ನು ನೀವು ಕ್ಲೋಸ್ ಡೌನ್ ಮಾಡಬೇಕು ಅಂತ ನನ್ನ ಮನವಿ.